ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ನಮ್ಮ ಮೆಟ್ರೋ ಪಿಂಕ್ ಲೈನ್ ಆರಂಭಕ್ಕೆ ಭರದ ಸಿದ್ಧತೆ ನಡೀತಾ ಇದೆ. ನಾಳೆಯಿಂದಲೇ ಮೆಟ್ರೋ ಪರಿಶೀಲನಾ ಕಾರ್ಯ ಶುರುವಾಗುತ್ತೆ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ನಮ್ಮ ಮೆಟ್ರೋ ಪಿಂಕ್ ಲೈನ್ ಆರಂಭಕ್ಕೆ ಭರದ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಾಳೆಯಿಂದ ಮೆಟ್ರೋ ಪರಿಶೀಲನಾ ಕಾರ್ಯ ಶುರುವಾಗುತ್ತೆ. ಮೇ ತಿಂಗಳಲ್ಲಿ ಓಪನ್, ನಾಳೆಯಿಂದ ಮೆಟ್ರೋ ಪರಿಶೀಲನಾ ಕಾರ್ಯ ಶುರು. ಪಿಂಕ್ ಲೈನ್ನಲ್ಲಿ 6 ಡ್ರೈವರ್ಲೆಸ್ ರೈಲು ಸಂಚಾರಕ್ಕೆ ಸಿದ್ಧವಾಗಿದೆ. ಕಾಳೇನಗರದಿಂದ ತಾವರೆಕೆರೆವರೆಗೂ ಪಿಂಕ್ ಲೈನ್ ಇರುತ್ತೆ. ಒಟ್ಟು 21.25 ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರುವಂತಹ ಪಿಂಕ್ ಲೈನ್ ಏಪ್ರಿಲ್ 5ರವರೆಗೆ 16 ದಿನ RDSO ಪರಿಶೀಲನಾ ಕಾರ್ಯ ಮಾಡುತ್ತೆ. ಸ್ಪೀಡ್, ಲೋಡ್ ಟೆಸ್ಟ್, ಟ್ರ್ಯಾಕ್ ಟೆಸ್ಟ್, ಸ್ಟೇಷನ್ ತಪಾಸಣೆ ಎಲ್ಲವೂ ಆಗುತ್ತೆ. ಪವರ್ ಚೆಕಿಂಗ್ ಸೇರಿದಂತೆ ಹಲವು ಪರೀಕ್ಷೆ ನಡೆಯುತ್ತೆ. ಈಗಾಗಲೇ ಪಿಂಕ್ ಲೈನ್ಗೆ ಬಂದಂತಹ 4 ಡ್ರೈವರ್ಲೆಸ್ ರೈಲುಗಳು ಬನ್ನೇರುಘಟ್ಟ ರಸ್ತೆಯಲ್ಲಿ ಸಂಚಾರ ಸುಧಾರಣೆಗೆ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಪಿಂಕ್ ಲೈನ್ ಸ್ಟಾರ್ಟ್ ಆಗುತ್ತೆ ಇನ್ನು ಮೇಲೆ ನಮ್ಮ ಮೆಟ್ರೋ ಪ್ರಯಾಣಿಕರಿಗಿದು ಗುಡ್ ನ್ಯೂಸ್. ಪಿಂಕ್ ಲೈನ್ ಆರಂಭ ಮಾಡೋಕೆ ಭರದ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಾಳೆಯಿಂದ ಮೆಟ್ರೋ ಪರಿಶೀಲನಾ ಕಾರ್ಯ ಶುರುವಾಗುತ್ತೆ. ಮೇ ತಿಂಗಳಲ್ಲಿ ಓಪನ್ ಆಗುತ್ತೆ. ನಾಳೆಯಿಂದಲೇ ಮೆಟ್ರೋ ಪರಿಶೀಲನಾ ಕಾರ್ಯ ಸ್ಟಾರ್ಟ್ ಆಗುವಂಥದ್ದು. ಪಿಂಕ್ ಲೈನ್ನಲ್ಲಿ 6 ಡ್ರೈವರ್ಲೆಸ್ ರೈಲು ಸಂಚಾರಕ್ಕೆ ಸಿದ್ಧವಾಗಿದ್ದಾವೆ. ಕಾಳೇನಗರದಿಂದ ತಾವರೆಕೆರೆವರೆಗೂ ಪಿಂಕ್ ಲೈನ್ ಇರುತ್ತೆ. ಒಟ್ಟು 21.25 ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರುವಂತಹ ಪಿಂಕ್ ಲೈನ್ ಏಪ್ರಿಲ್ 5ರವರೆಗೆ 16 ದಿನ RDSO ಪರಿಶೀಲನಾ ಕಾರ್ಯವನ್ನು ನಡೆಸುತ್ತೆ. ಸ್ಪೀಡ್, ಲೋಡ್ ಟೆಸ್ಟ್, ಟ್ರ್ಯಾಕ್ ಟೆಸ್ಟ್, ಸ್ಟೇಷನ್ ತಪಾಸಣೆ ಎಲ್ಲವೂ ಸೇರಿದಂತೆ ಸಾಕಷ್ಟು ಪವರ್ ಚೆಕಿಂಗ್ಗಳಾಗುತ್ತೆ. ಹಲವು ಪರೀಕ್ಷೆಗಳಿಗೆ RDOS ಸಜ್ಜಾಗಿದೆ. ಪರಿಶೀಲನಾ ಕಾರ್ಯ ನಡೆಸುತ್ತೆ. ಈಗಾಗಲೇ ಪಿಂಕ್ ಲೈನ್ಗೆ ಸೇರಿದಂತಹ 4 ಡ್ರೈವರ್ಲೆಸ್ ರೈಲುಗಳು ಬಂದಿವೆ. ಬನ್ನೇರುಘಟ್ಟ ರಸ್ತೆಯಲ್ಲಿ ಸಂಚಾರ ಸುಧಾರಣೆಗೆ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಇದು. ಪಿಂಕ್ ಲೈನ್ ಕೂಡ ಸ್ಟಾರ್ಟ್ ಆಗುತ್ತೆ. ಪಿಂಕ್ ಲೈನ್ ಮಾರ್ಗ ಮೇ ತಿಂಗಳಲ್ಲಿ ಓಪನ್ ಆಗಲಿದೆ. ಹದಿನೆಂಟು ಮೆಟ್ರೋ ನಿಲ್ದಾಣಗಳ ಪೈಕಿ 12 ಅಂಡರ್ ಗ್ರೌಂಡ್ ಮತ್ತು 6 ಎಲಿವೇಟೆಡ್ ಸ್ಟೇಷನ್. ಈ ವರ್ಷ ಮೇನಲ್ಲಿ 6 ಎಲಿವೇಟೆಡ್ ಸ್ಟೇಷನ್ಗಳು ಓಪನ್ ಆಗುತ್ತೆ. ಉಳಿದ 12 ಅಂಡರ್ ಗ್ರೌಂಡ್ ಸ್ಟೇಷನ್ಗಳ ಕಾಮಗಾರಿ ಈ ವರ್ಷದ ಅಂತ್ಯಕ್ಕೆ ಪೂರ್ಣವಾಗುತ್ತೆ. ಇನ್ನು BEML ನಿಂದ ಪಿಂಕ್ ಲೈನ್ಗಾಗಿ ಒಟ್ಟು 23 ರೈಲುಗಳಿಗೆ ಆರ್ಡರ್ ಕೊಡಲಾಗಿದೆ. ಈ ಮಾರ್ಗ ಆರಂಭವಾದ ನಂತರ ಈ ಭಾಗದ ಟ್ರಾಫಿಕ್ಗೆ ಕಿರಿಕಿರಿ ಏನು ರಿಲೀಫ್ ಸಿಗುತ್ತೆ ಟ್ರಾಫಿಕ್ಗೆ, ಮತ್ತು ಬನ್ನೇರುಘಟ್ಟ ರಸ್ತೆಯ ಸಂಚಾರಣೆಗೆ ಕೂಡ ಸುಧಾರಣೆ ಮಾಡುವಲ್ಲಿ ಸದ್ಯ ನಿರೀಕ್ಷೆ ಮಾಡಬಹುದಾಗಿದೆ. ಪಿಂಕ್ ಲೈನ್ ಆರಂಭವಾಗುತ್ತೆ. ಮೇ ತಿಂಗಳಲ್ಲಿ ಓಪನ್ ಆಗುತ್ತೆ ಲೈನು. ಪಿಂಕ್ ಲೈನ್ನಲ್ಲಿ 6 ಡ್ರೈವರ್ಸ್ ರೈಲುಗಳನ್ನು ಓಡಿಸೋಕೆ ಈಗ ಸಂಚಾರಕ್ಕೆ ಸಿದ್ಧವಾಗಿದ್ದಾವೆ. ಇದರ ಸಂಪೂರ್ಣ ಪರಿಶೀಲನಾ ಕಾರ್ಯವೂ ಸಹ ಆಗತ್ತೆ. ಒಟ್ಟು 21.25 ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವಂತಹ ಪಿಂಕ್ ಲೈನ್